ಫ್ರೆಂಡ್ಸ್, ನಾನು ಇವತ್ತು ಹಲಸಿನಕಾಯಿ ಕಡುಬು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಲಸಿನ ಹಣ್ಣು, ಬೆಲ್ಲ, ಏಲಕ್ಕಿ, ಒಂದು ಚಿಟಿಕೆ ಉಪ್ಪು, ರವೆ. ಇದು ನಿಜ ಹೇಳಬೇಕಂದ್ರೆ ಇದು ಬಾಳೆ ಎಲೆಯಲ್ಲಿ ಮಾಡಬೇಕು. ಆದರೆ ಬಾಳೆ ಎಲೆ ಸಿಗದೇ ಇದ್ದ ಕಾರಣ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಬೇಕು. ಮಿಕ್ಸಿಯಲ್ಲಿ ಹಲಸಿನ ಹಣ್ಣು, ಬೆಲ್ಲ, ಏಲಕ್ಕಿ ಹಾಕಿ ಮಿಕ್ಸರ್ ಮಾಡಬೇಕು. ಮಿಕ್ಸರ್ ಮಾಡಿದ ನಂತರ ರವೆಯಲ್ಲಿ ಮಿಕ್ಸ್ ಮಾಡಬೇಕು. ಹಾಕಿದ ನಂತರ ಹೀಗಾಗತ್ತೆ. ಇದನ್ನ ಇವಾಗ ರವೆಯಲ್ಲಿ ಮಿಕ್ಸ್ ಮಾಡಿ ಇದ್ರಲ್ಲಿ ಬೇಕಾದರೂ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಸೇರಿಸಿನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆದರೆ ನಾನು ಇವಾಗ ಟೈಮ್ ಆಗಿದೆ ಅಂತ ಮಾಡ್ತಾಯಿಲ್ಲ. ಇವಾಗ ಮಕ್ಕಳಿಗೆ ಸ್ಕೂಲಿಗೆಲ್ಲ ಒಯ್ಯಕ್ಕೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ನಾವು ಇಡ್ಲಿ ಹೇಗೆ ಬೇಯಿಸ್ತೀವಲ್ಲ ಆ ಥರ ಬೇಯಿಸೋದು. ಬೇಯಿಸಿದ ನಂತರ ನಾನು ಬೇಯಿಸಿ ಆದಮೇಲೆ ಹೇಳ್ತೀನಿ, ಅದು ಬೆಂದಾದಮೇಲೆ ಹೇಗಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಿಂದ ಮಾಡಿದರೆ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಸ್ಪೂನಿಂದ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಅದು ಮಾಡಿ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಅದು ಹೇಗೆ ಮಿಕ್ಸಿ ಮಾಡಿರ್ತೀವಲ್ಲ ಅದರಲ್ಲಿ ನೀರನ್ನೇ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಬೇಯಬೇಕಲ್ವ ಅದು, ಅದ್ರಗೋಸ್ಕರ ಸ್ವಲ್ಪ ಈ ಥರ ಸ್ವಲ್ಪ, ಅಂದರೆ ಇಡ್ಲಿಗಿಂತ ಸ್ವಲ್ಪ ಗಟ್ಟಿ, ಇಡ್ಲಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಚೆನ್ನಾಗಿರುತ್ತೆ. ಬಾಳೆ ಎಲೆ ಇಲ್ಲಾದ್ರೂ ಹಲಸಿನ ಹಣ್ಣು ಕಡುಬು ಮಾಡಿ ತಿನ್ಬೋದು. ಕರೆಕ್ಟ್ ಇದೆ. ಇದು ಇಷ್ಟಿರಬೇಕು. ಎಣ್ಣೆ ಆದರೂ ಹಚ್ಬೋದು, ಇಲ್ಲಾಂದರೆ ತುಪ್ಪ ಆದರೆ ತುಪ್ಪ, ಇಷ್ಟ ಇದ್ದರೆ ತುಪ್ಪ ಹಚ್ಬೋದು. ರವೆನ ಮಾತ್ರ ತುಪ್ಪದಿಂದ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಈ ಥರ ಮಾಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಹೀಗೆ ಸೇಮ್ ನಾವು ಇಡ್ಲಿ ಹೇಗೆ ಮಾಡ್ತೀವಲ್ಲ ಹಾಗೆ ಇಡೋದು. ನೋಡಿ, ಈ ಥರ ಎಲ್ಲ ಇಡ್ಲಿ ಪಾತ್ರೆಯಲ್ಲಿ ಹಾಕಿದ್ದೀನಿ. ಈಗ ಇದನ್ನ ಈ ಥರ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಸರಿನಾ? ಬೆಂದಾದ್ಮೇಲೆ ನಾನು ಹೇಳ್ತೀನಿ. ನಿಮಿಷ ಆಗಿದೆ, ನಾನು ತೆಗಿತಾ ಇದ್ದೀನಿ. ಅದನ್ನ ತೆಗೆದ್ಬಿಟ್ಟು ಈ ಥರ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ, ತಿಂದು ನೋಡಿ, ಮತ್ತು ಕಮೆಂಟ್ ಮಾಡಿ ಅಂತ.
ಸಬ್ಸ್ಕ್ರೈಬ್ ಮಾಡಿ. ಇರೋ ಹಲಸಿನನ್ನು ನಾವು ಇವಾಗ ಈ ಥರ ರೆಡಿ ಮಾಡಿದ್ದೀವಿ. ನೀವು ಒಂದ್ಸಲ ತಿಂದು ರುಚಿ ಹೇಗಿದೆ ಅಂತ ಹೇಳಿ.